ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್. ಸ್ನೇಹಿತರೆ, ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಎಷ್ಟೇ ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ಅಂದರೆ 11 ಆಗಸ್ಟ್ 2026 ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 171 ಅಡಿ 3 ಇಂಚು ಆಗಿರುವಂಥದ್ದು. ಇನ್ನು ಇವತ್ತಿನ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ 9552 ಕ್ಯೂಸೆಕ್ ನೀರು ಒಳಹರಿವು ಬಂದಿರುವಂಥದ್ದು. ಅದೇ ರೀತಿ ಇವತ್ತಿನ ಹೊರಹರಿವನ್ನ ನೋಡೋದಾದರೆ 200 ಕ್ಯೂಸೆಕ್ ನೀರು ಹೊರಹರಿವು ಹಾಕಿರಲಾಗುವಂಥದ್ದು. ಇದರಲ್ಲಿ ರೈಟ್ ಬ್ಯಾಂಕ್ ಚಾನಲ್ಗೆ ಯಾವುದೇ ರೀತಿ ನೀರು ಹೋಗ್ತಾ ಇಲ್ಲ, ಹಾಗೂ ಲೆಫ್ಟ್ ಬ್ಯಾಂಕ್ ಚಾನಲ್ಗೂ ಕೂಡ ಯಾವುದೇ ರೀತಿ ನೀರು ಹೋಗ್ತಾ ಇಲ್ಲ. ಸ್ಲೂಸ್ ಗೇಟ್ ಮೂಲಕ ನದಿಗೆ 100 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಾ ಇದೆ. ಅದೇ ರೀತಿ ಎವಾಪ್ರೇಷನ್ ಆವಿಯಾಗಿ ಹೋಗುತ್ತಿರುವಂಥ ನೀರು ಕೂಡ 100 ಕ್ಯೂಸೆಕ್ ಇರುವಂಥದ್ದು. ಇನ್ನು ಲಾಸ್ಟ್ ಇಯರ್ನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಇದೇ ದಿನಾಂಕದಂದು 183 ಅಡಿ 7 ಇಂಚು ಆಗಿತ್ತು. ಇನ್ನು ಲಾಸ್ಟ್ ಇಯರ್ನ ಒಳಹರಿವಿನ ವಿಚಾರಕ್ಕೆ ನೋಡೋದಾದರೆ 10,983 ಕ್ಯೂಸೆಕ್ ನೀರು ಒಳಹರಿವು ಬಂದಿತ್ತು. ಅದೇ ರೀತಿ 6,214 ಕ್ಯೂಸೆಕ್ ಹೊರಹರಿವನ್ನು ಬಿಡಲಾಗಿತ್ತು. ಸ್ನೇಹಿತರೆ, ಇನ್ನು ಭದ್ರಾ ಡ್ಯಾಮ್ನ ಟೋಟಲ್ ಕೆಪಾಸಿಟಿ ಬಂದರೆ 186 ಅಡಿ. ಅದರಲ್ಲಿ ಒಂದು 180 ಅಡಿ ಅಥವಾ 182 ಅಡಿ ಆಗ್ತಾ ಇರೋಕ್ಕೆ ಡ್ಯಾಮ್ನ ಗೇಟನ್ನು ಓಪನ್ ಮಾಡ್ತಾರೆ. ಸೊ ಭದ್ರಾ ಡ್ಯಾಮ್ ಇನ್ನೂ ತುಂಬೋದಕ್ಕೆ ಎಷ್ಟು ಅಡಿ ಬೇಕು ಅಂತ ಅಂದರೆ ಇವತ್ತು 171 ಅಡಿ ಇರುವಂಥದ್ದು. ಇನ್ನೂ ಹೆಚ್ಚು ಕಡಿಮೆ 115 ಅಡಿ ಬಂದರೆ 186 ಅಡಿಗೆ ರೀಚ್ ಆಗುತ್ತೆ. ಅದೇ ರೀತಿ ಒಂದು 13 ಅಡಿ ಅಥವಾ 12 ಅಡಿ ಬಂತು ಅಂತ ಅಂದರೆ ಡ್ಯಾಮ್ ಗೇಟನ್ನು ಓಪನ್ ಮಾಡುವಂತಹ ಸಾಧ್ಯತೆ ಇದೆ. ಇನ್ಫ್ಲೋ ಕಡಿಮೆ ಬರ್ತಾ ಇದೆ, ಅಂದರೆ ಕಳಸ ರೀಜನಲ್ಲಿ ಕಂಟಿನ್ಯೂಸ್ ಮಳೆ ಇಲ್ಲ, ಮಳೆ ಬರ್ತಾ ಇದೆ, ಕಂಟಿನ್ಯೂಸ್ ಮಳೆ ಇಲ್ಲ. ಹಾಗಾಗಿ ಒಳಹರಿವು ಏನಿದೆ ಅದು ಕಡಿಮೆ ಇದೆ. ಇವತ್ತು ನಿನ್ನೆಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಏರಿಕೆ ಆಗಿ 9,552 ಕ್ಯೂಸೆಕ್ ಆಗಿರುವಂಥದ್ದು. ಇದು ಇವತ್ತಿನ ಮಾಹಿತಿ ಸ್ನೇಹಿತರೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.